ನಾವೆಲ್ಲ ನಿನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ವಿ. ಆದ್ರೆ ನೀನು ಯಾಕೆ ನಮ್ಮ ಬಗ್ಗೆ ಇಷ್ಟೊಂದು ತಿರಸ್ಕಾರ, ಅಸಹ್ಯದ ಭಾವ ಬೆಳೆಸ್ಕೊಂಡ್ಬಿಟ್ಟೆ? ನನ್ನವ್ರ ಬಗ್ಗೆ ನನಗೆ ಅಸಹ್ಯ ಹುಟ್ಟಕ್ಕೆ ಸಾಧ್ಯನಾ ಅಜ್ಜಿ? ಮತ್ತೆ ಯಾಕೆ ಹೀಗೆಲ್ಲ ನಡ್ಕೊಳ್ತಾ ಇದೀಯಾ? ನೀನ್ ನಡ್ಕೊಂಡಿರೋ ರೀತಿಗೆ ಶ್ರೀಗೆ ಮತ್ತು ನಿನ್ನ ಅಮ್ಮಂದ್ರಿಗೆ ಎಷ್ಟೊಂದು ಬೇಜಾರಾಗಿದೆ ಗೊತ್ತಾ? ನನಗೆ ಬೇಕಾಗಿರೋದು ಅದೇ. ಯಾಕೆ? ನಾನು ಅನ್ಕೊಂಡಿದ್ದು ಯಾವುದು ನಡೀತಾ ಇಲ್ಲ. ನೀವೆಲ್ಲರೂ ಚೆನ್ನಾಗಿರ್ಬೇಕು, ನಿಮಗೆ ಯಾವ ಕಷ್ಟನೂ ಬರಬಾರ್ದು ಅಂತ ನನ್ನ ಕೈಯಲ್ಲಿ ಆಗಿದ್ದೆಲ್ಲ ಟ್ರೈ ಮಾಡಿದೆ. ತಾಯಿ ಇಲ್ದೆ ಬೆಳೆದವಳು ನಾನು. ಈ ಮನೆಗೆ ಬರುವಾಗ 6 ಅಮ್ಮಂದ್ರ ಪ್ರೀತಿ ಸಿಗುತ್ತೆ ಅಂತ ಅನ್ಕೊಂಡು ಬಂದವಳು ನಾನು. ನಾವು ಸೊಸೆ ಅಂತ ನಿನ್ನನ್ನು ಅನ್ಕೊಂಡಿಲ್ಲ, ಮಗಳ ಥರನೇ ನೋಡ್ಕೊಂಡಿದ್ವಿ. ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಆ ಮನೆ ಬಿಟ್ಟು ನಮ್ಮನೆಗೆ ಬಂದಾಗಿಂದ ಎಲ್ರೂ ಶಾಪಕ್ಕೆ ಕಾರಣ ಆಗ್ತಿದ್ದೀನಿ. ಚೇನ್ ಗೂಡ್ ಥರ ಇದ್ದಿದ್ದು ನಿಮ್ಮ ಮನೆಗೆ ಕಲ್ಲಾಗಿ ಕಾಲಿಟ್ಟೆ. ನನ್ನ ಕಾಳಜಿ ಎದುರಿಗಿರೋರ್ ಮನಸ್ಸು ಛಿದ್ರ ಛಿದ್ರ ಮಾಡ್ತಿದೆ. ಇದರಲ್ಲಿ ಬೇಬಿದು ತಪ್ಪಿದೆ. ಹರಿ ಆ ದುಡ್ಡು ಒಡವೆ ಕೊಟ್ಟ ಅಂತ ಮೊದಲೇ ಹೇಳಿದ್ರೆ ಈಗೆಲ್ಲ ಆಗ್ತಾ ಇರಲಿಲ್ಲ. ಅವಳು ಮುಚ್ಚಿಟ್ಟಿರೋ ಆ ಸತ್ಯ ನಮ್ಮೆಲ್ಲರ ನೆಮ್ಮದಿ ಹಾಳು ಮಾಡ್ಬಿಡ್ತು. ಒಗ್ಗಟ್ಟಾಗಿರೋ ನಮ್ಮ ಸಂಸಾರನ ಛಿದ್ರ ಛಿದ್ರ ಮಾಡ್ಬಿಡ್ತು. ಯಾರನ್ನು ದೂರೋ ಹಾಕಿ ನನಗಿಲ್ಲ. ಎಲ್ಲರೂ ಅವ್ರವ್ರ ಸಿಚುವೇಶನಿಗೆ ತಕ್ಕ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಒಗ್ಗಟ್ಟು ಮನಸ್ಸಿನ ಖುಷಿಗೆ ಕಾರಣ ಆಗಬೇಕು, ಅಸಹ್ಯ ಹುಟ್ಟಿಸ್ಬಾರ್ದು. ಬೇಬಿ ಅತ್ತೆಗೆ ನನ್ನ ಬಗ್ಗೆ, ನಾನು ಹುಟ್ಟಿರೋ ವಾತಾವರಣದ ಬಗ್ಗೆ ನೋಡೆ ಅಸಹ್ಯ ಹುಟ್ಟಿ ಮನೆ ಬಿಟ್ಟು ಹೋಗಿರೋದು. ಪ್ರತಿಯೊಂದಕ್ಕೂ ನೀನಲ್ಲ ಹೊಣೆ. ನಿನ್ನಮ್ಮ ಸ್ವಲ್ಪ ಶಾಂತವಾಗಿದ್ದಿದ್ರೆ ಬೇಬಿಗೆ ಹೀಗೆ ಕಿರಿಕಿರಿ ಹುಟ್ತಾ ಇರಲಿಲ್ಲ. ಆದ್ರೆ ನಿಮಗೆಲ್ಲ ಆ ಮನೆ ಕರ್ಕೊಂಡು ಹೋಗಿದ್ ನಾನೇ ತಾನೆ. ನನಗಂಥ ಮಲ್ತಾ ಇದ್ದಾರೆ. ಬೇಕಂತಾನೆ ಎಲ್ರು ಗೋಳು ಹೊಯ್ಕೊಂಡ್ರು. ಬೇಬಿ ಅತ್ತೆಗೆ ಅದನ್ನ ಸಹಿಸ್ಕೊಳಕ್ಕಾಗದೆ ಮನೆ ಬಿಟ್ಟು ಹೋದ್ರು. ಆದ್ರೆ ಕೊನೆಗೂ ನಾನು ಕೇಳಿದ ಒಂದೇ ಒಂದು ಮಾತು ನೆಪ ಆಗಿ ಉಳ್ಕೊಂಡ್ಬಿಡ್ತು. ಬೇಬಿ ಅತ್ತೆ ಮನೆ ಬಿಟ್ಟು ಹೋಗಿದ್ದನ್ನ ಶ್ರೀ ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದಾನೆ. ಮತ್ತೆ ನನ್ನಿಂದಾಗಿ ಶ್ರೀಯಿಂದ ಒಬ್ಬೊಬ್ಬರೇ ಅಮ್ಮಂದ್ರು ದೂರ ಹೋಗದೆ ಇರಲಿ, ಒಟ್ಟಿಗೆ ಒಂದೇ ಸಲ ಎಲ್ಲರೂ ಮನೆ ಬಿಟ್ಟು ಹೋಗ್ಲಿ ಅಂತ ಹಾಗೆ ಹೇಳ್ದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಒಂದು, ಹಾಗಿದ್ದೆ ಒಂದು. ನೀನು ಇದೆಲ್ಲ ವಿವರಿಸಿ ಹೇಳೋ ತನಕ ನಿನ್ನ ಉದ್ದೇಶ ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗಿರ್ಲಿಲ್ಲ. ಶ್ರೀನ ಅಷ್ಟೊಂದು ಪ್ರೀತಿಸ್ತಿದ್ದೆ. ಅವನನ್ನೇ ದೂರ ಇಡೋದ್ರ ಹಿಂದೆ ಏನೋ ಬಲವಾದ ಉದ್ದೇಶ ಇದೆ ಅಂತ ಅನಿಸುತ್ತೆ. ಹೇಳು, ನೀನು ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಜ್ಜಿ ಪ್ಲೀಸ್ ಹೇಳು. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಥರ 4 ಕಂಪ್ನಿನ ಒಟ್ಟಿಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಶ್ರೀಗಿದೆ. ಆದರೆ ಇವತ್ತು ಯಾವುದೋ ಕಂಪ್ನಿಲಿ MDಗೆ ಡ್ರೈವರ್ ಆಗಿದ್ದಾರೆ. ಹರಿ ಚಿಕ್ಕಪ್ಪ ಎಲ್ಲ ಆಸ್ತಿನ ಕಿತ್ಕೊಂಡು ಮನೆಯಿಂದ ಆಚೆ ಹಾಕ್ಬಿಟ್ರು. ಆದರೆ ಇವರು ಚಿಕ್ಕಪ್ಪ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ಷಮಿಸ್ಬಿಟ್ಟು ಸುಮ್ಮನೆ ಇದ್ದಾರೆ. ಕೌರವರು 1 ಅಂಗುಲ ಭೂಮಿ ಕೊಡಲ್ಲ ಅಂದಾಗ ಅರ್ಜುನ ತನ್ನ ಬಂಧುಗಳ ವಿರುದ್ಧ ಯುದ್ಧ ನಡೆಸಬೇಕಾ ಅಂತ ಕೈ ಕಟ್ಕೊಂಡು ನಿಂತಿದ್ದ. ನಮ್ಮ ಶ್ರೀ ಪರಿಸ್ಥಿತಿನೂ ಹಾಗೇ ಇದೆ. ಬೇಬಿ ಅತ್ತೆ ಹಾಗೆ ಮಾಡಿದ್ದು ಒಳ್ಳೇದೇ ಆಯ್ತು. ಅವ್ರು ಹಾಗೆ ಮಾತಾಡದೆ ಹೋಗಿದ್ರೆ ನಾವು ಬೇರೆ ಬಾಡಿಗೆ ಮನೆಗೆ ಹೋಗ್ತಿದ್ವಿ. ಮನೆ ಬದಲಾಗ್ತಿತ್ತೆ ಹೊರತು ಪರಿಸ್ಥಿತಿ ಬದಲಾಗ್ತಿರ್ಲಿಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಎಲ್ಲರಲ್ಲೂ ಒಂದು ಛಲ ಹುಟ್ಟಿದೆ.